Okay, students. Next, we'll move to next problem. A meter stick is balanced on knife edge at its center. ಒಂದು ಮೀಟರ್ ಸ್ಟಿಕ್ ಇದೆ ಮಕ್ಕಳೇ, ಅದು ನೈಫ್ ಎಡ್ಜ್ ಮೇಲೆ ಬ್ಯಾಲೆನ್ಸ್ ಆಗಿದೆ. When two coins each of mass 5 gram are put on the top of the other at a 12 centimeter mark. Okay, 12 centimeter mark ನಲ್ಲಿ ಎರಡು ಕಾಯಿನ್ಸ್ ಒಂದ್ರ ಮೇಲೆ ಒಂದು ಇಟ್ಟಾಗ the stick is found to be balanced at 45 centimeter. ಇವಾಗ ಮೀಟರ್ ಸ್ಟಿಕ್ ನಿಮ್ಗೆ ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ? 45 centimeter ಬ್ಯಾಲೆನ್ಸ್ ಆಗುತ್ತೆ. ವಾಟ್ ಇಸ್ ದ ಮಾಸ್ ಆಫ್ ದ ಮೀಟರ್ ಸ್ಟಿಕ್ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಎಸ್ ಮಕ್ಕಳೇ, ನೋಡಿ ಮಕ್ಕಳೇ, ಇದೇ ಒಂದು ಮೀಟರ್ ಸ್ಕೇಲ್, ಅರ್ಥ ಆಗ್ತಿದೆಯಾ? ಇದ್ರ ಮೇಲೆ 100 ಸೆಂಟಿಮೀಟರ್ ಇರುತ್ತೆ. ಇದನ್ನು ನಾವು ನೈಫ್ ಎಡ್ಜ್ ಮೇಲೆ ಬ್ಯಾಲೆನ್ಸ್ ಮಾಡಿದ್ರೆ, ಓಕೆ, ಈ ರೀತಿ ಮಾಡಿದ್ರೆ ಅವನು ಹೇಳ್ತಾನೆ ದ ಮೀಟರ್ ಸ್ಕೇಲ್ ಈಸ್ ಬ್ಯಾಲೆನ್ಸ್ಡ್, ಓಕೆ, ಆನ್ ಅ ನೈಫ್ ಎಡ್ಜ್ ಅಟ್ ಇಟ್ಸ್ ಸೆಂಟರ್. ಅಟ್ ಇಟ್ಸ್ ಸೆಂಟರ್ನಲ್ಲಿ ಅಂತಂದರೆ ಇವಾಗ ಏನಾಗಿದೆ ನಿಮಗೆ? ಓಕೆ, ಸೆಂಟರ್ ಆಫ್ ಗ್ರಾವಿಟಿ ಆಕ್ಟ್ಸ್ ಅಟ್ ಎಕ್ಸಾಕ್ಟ್ಲಿ ಮಿಡಲ್ ಆಫ್ ದ ಸ್ಕೇಲ್. ಹೌದಾ ಮಕ್ಕಳು? ಅಟ್ ಇಟ್ಸ್ ಸೆಂಟರ್ ಅಂದರೆ ಎಷ್ಟು? 50 ಸೆಂಟಿಮೀಟರ್. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಒಂದು ಸ್ಕೇಲ್ ಇದೆ, ಗಿವನ್ ಡೇಟಾ ಅನಲೈಸ್ ಮಾಡ್ತಾ ಬನ್ನಿ ಮಕ್ಕಳೇ. ಒಂದು ಸ್ಕೇಲ್ ಇದೆ, initially the mass of the center of mass of the scale acting at this point, okay, nothing but a weight of the scale acting at this point. ಇದು ಎಷ್ಟಿದೆ ಡಿಸ್ಟೆನ್ಸ್ ನಿಮಗೆ? ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ 50 ಸೆಂಟಿಮೀಟರ್. ಯಾಕೆಂದ್ರೆ ದ ಮೀಟರ್ ಸ್ಕೇಲ್ ಈಸ್ ಬ್ಯಾಲೆನ್ಸ್ಡ್ ಆನ್ ನೈಫ್ ಎಡ್ಜ್ ಅಟ್ ಇಟ್ಸ್ ಸೆಂಟರ್ ಅಂತ ಹೇಳಿದ್ರೆ ನಿಮಗೆ ಮೀಟರ್ ಸ್ಕೇಲ್ 100 ಸೆಂಟಿಮೀಟರ್ ಇರುತ್ತೆ. ಸೆಂಟ್ರಲ್ ಇದು ಬ್ಯಾಲೆನ್ಸ್ ಆಗ್ತದೆ ಅಂದರೆ 50 ಸೆಂಟಿಮೀಟರ್ ಅಲ್ಲಿ ಬ್ಯಾಲೆನ್ಸ್ ಆಗ್ತದೆ ಅಂತ ಅರ್ಥ ಆಯ್ತು. ಇವಾಗ ಅವ್ರು ಹೇಳ್ತಾರೆ ನೆಕ್ಸ್ಟು, ಯಾವಾಗ 5 ಗ್ರಾಮ್ಸ್ ನಾವು 2 ಕಾಯಿನ್ಸ್ 5 ಗ್ರಾಮ್ಸ್ ನಾವು 2 ಕಾಯಿನ್ಸ್ನ ನಾವು ಪ್ಲೇಸ್ ಮಾಡ್ತಾ ಹೋಗೋಣ. ಎಲ್ಲಿಂದ? ನಿಮಗೆ ನೋಡಿ, ಇಲ್ಲಿಂದ 12 ಸೆಂಟಿಮೀಟರ್ ಇಡಬೇಕಂತೆ. 12 ಸೆಂಟಿಮೀಟರ್ ಪ್ಲೇಸ್ ಮಾಡ್ತಾ ಹೋಗಿ. ಇವಾಗ 2 ಕಾಯಿನ್ಸ್ ಇಲ್ಲಿ ಪ್ಲೇಸ್ ಮಾಡ್ತೀನಿ ಅಂದ್ಕೊಳ್ಳಿ, ಅರ್ಥ ಆಯ್ತಾ ಮಕ್ಕಳೇ? 2 ಕಾಯಿನ್ಸ್ ಬದಲು ನಾನು ಏನು ಮಾಡ್ತೀನಿ, ಡಸ್ಟರ್ನ ಪ್ಲೇಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. 2 ಕಾಯಿನ್ಸ್ನ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಇವಾಗ ನಿಮಗೆ ಫಸ್ಟ್ ನೋಡಿ, ಸೆಂಟರ್ ಆಫ್ ಮಾಸು 50 ಸೆಂಟಿಮೀಟರ್ನಲ್ಲಿ ಇತ್ತು ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಯಾವುದಾದ್ರು ಒಂದು ಆಬ್ಜೆಕ್ಟ್ ಇಲ್ಲಿ ಪ್ಲೇಸ್ ಮಾಡಿದಾಗ ನಿಮಗೆ 12 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ? ವೇಟ್ ಆಫ್ ದ ಬಾಡಿ ಆ ಕಡೆ ಜಾಸ್ತಿ ಆಗ್ಬಿಟ್ಟು ಬಿದ್ದೋಗ್ಬಿಡುತ್ತೆ. ಹೌದಾ? ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾನು 12 ಸೆಂಟಿಮೀಟರ್ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇವಾಗ ನೋಡಿ, ಸೆಂಟರ್ ಆಫ್ ಮಾಸ್ 50 ಇತ್ತಲ್ಲ, ನಾವು ಶಿಫ್ಟ್ ಮಾಡ್ತಾ ಬಂದರೆ ಮಾತ್ರ ಅದು ಬ್ಯಾಲೆನ್ಸ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಎಷ್ಟು ಶಿಫ್ಟ್ ಮಾಡಿದ್ದೀವಿ ಅಂತ ನೋಡಿದ್ರೆ ಅವ್ರು ಹೇಳ್ತಾರೆ 5 ಸೆಂಟಿಮೀಟರ್. ಇವಾಗ ಸೆಂಟರ್ ಆಫ್ ಮಾಸ್ ಎಲ್ಲಿದೆ? ಇಲ್ಲಾಂದರೆ ಎಲ್ಲಿ ಇವಾಗ ಬ್ಯಾಲೆನ್ಸ್ ಆಗ್ತಾ ಇದೆ ಸ್ಕೇಲ್ ಅಂತ ನೋಡಿದ್ರೆ ನಿಮಗೆ 45 ಸೆಂಟಿಮೀಟರ್ಲಿ ಸ್ಕೇಲ್ ಬ್ಯಾಲೆನ್ಸ್ ಆಗ್ತಿದೆ. ಯಾವಾಗ 5 ಗ್ರಾಮ್ಸ್ ನಾವು 2 ಕಾಯಿನ್ಸು ಒಂದ್ರ ಮೇಲೊಂದು 12 ಸೆಂಟಿಮೀಟರ್ 12 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡಿದಾಗ. ಅರ್ಥ ಆಯ್ತಾ? ಈ ರೀತಿ ಅಂದರೆ ಇವಾಗ ಮೊದಲು ಇಲ್ಲಿತ್ತು, ಹೌದಾ? ಇವಾಗ ಏನಾಯಿತು? ಸೆಂಟರ್ ಆಫ್ ಮಾಸು ಶಿಫ್ಟ್ ಆಯಿತು. ಎಸ್, ವೆನ್ ಯು ಆರ್ ಪ್ಲೇಸಿಂಗ್ ಎ 2 ಕಾಯಿನ್ಸ್ ಆನ್ ದ ಸ್ಕೇಲ್ ಅಟ್ ಎ ಡಿಸ್ಟೆನ್ಸ್ ಆಫ್ 12 ಸೆಂಟಿಮೀಟರ್, ಓಕೆ, ನೌ ದ ಸ್ಕೇಲ್ ಈಸ್ ಬ್ಯಾಲೆನ್ಸ್ಡ್ ಅಟ್ ದಿಸ್ ಪಾಯಿಂಟ್. ಓಕೆ, ಅರ್ಥ ಆಯ್ತಾ? ಇವಾಗ ಏನಾಗುತ್ತೆ ಅಂತಂದರೆ ಇದು ನಿಮಗೆ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ಮಕ್ಕಳಿಗೆ? ಇಲ್ಲಿ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಮೂವ್ ಆಗಿದೆ. ಹೌದಾ? ಎಸ್, ಇಲ್ಲಿ ನಾವು ಏನು ಮಾಡಿದ್ದೀವಿ? 2 ಕಾಯಿನ್ಸ್ ಪ್ಲೇಸ್ ಮಾಡಿದ್ದೀವಿ. ಓಕೆ, ಒಂದೊಂದು ಕಾಯಿನ್ಗೆ 5 ಗ್ರಾಮ್ಸ್ ಇದೆ. 2 ಕಾಯಿನ್ಸ್ ಇಂದ 10 ಗ್ರಾಮ್ ಇಂಟು 9.8 ವೆಯ್ಟು ಡೌನ್ವರ್ಡ್ಸ್, ವೆಯ್ಟ್ ಆಫ್ ದ ಕಾಯಿನ್ಸ್ ಡೌನ್ವರ್ಡ್ಸ್ ಅಲ್ಲ ಆಕ್ಟ್ ಆಗ್ತಾ ಇದೆ, ವೆಯ್ಟ್ ಆಫ್ ದ ಕಾಯಿನ್ಸ್. ಹೌದಾ ಮಕ್ಕಳೇ? ಎಸ್, ಗಿವನ್ ಡೇಟಾ, ಮಾಸ್ ಆಫ್ ದ ಸ್ಕೇಲ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಮಾಸ್ ಆಫ್ ದ ಈಚ್ ಪೆನ್ ಎಮ್ ಡ್ಯಾಶ್ 5 ಗ್ರಾಮ್ಸ್. ಓಕೆ, ಎಲ್ಲಿ ಪ್ಲೇಸ್ ಮಾಡಿದ್ದೀವಿ? ಅಟ್ ಡಿಸ್ಟೆನ್ಸ್ ಆಫ್ 12 ಸೆಂಟಿಮೀಟರ್ ಫ್ರಮ್ ದ ಒನ್ ಎಂಡ್. ಓಕೆ, ಅವ್ರು ಹೇಳಿದ್ದಾರೆ 12 ಸೆಂಟಿಮೀಟರ್ ಪ್ಲೇಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಹೌದಾ ಮಕ್ಕಳೇ?
ಎಸ್ 12 ಸೆಂಟಿಮೀಟರ್ ಪ್ಲೇಸ್ ಮಾಡಿದಾಗ ನಿಮ್ಗೆ ಏನಾಯಿತು, ಮೊದಲು ನೈಫ್ ಎಡ್ಜು 50 ಸೆಂಟಿಮೀಟರ್ ಇದೆ, ಇವಾಗ ಶಿಫ್ಟ್ ಆಗಿದೆ. ಎಷ್ಟು ಶಿಫ್ಟ್ ಆಗಿದೆ? 5 ಸೆಂಟಿಮೀಟರ್ ಶಿಫ್ಟ್ ಆಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಎಸ್, ಇವಾಗ ನಾವು ಮಾಸ್ ಆಫ್ ದ ಸ್ಕೇಲ್ನ ಕಂಡುಹಿಡಿಯಬೇಕು. ನೋಡಿ ಮಕ್ಕಳೇ, ಇವಾಗ ಇಲ್ಲಿ ಪ್ಲೇಸ್ ಆಗಿದೆ ಅಂತಂದ್ರೆ ಅರ್ಥ ಆಗ್ತಿದೆಯಾ? ಅದು ಈಕ್ವಲಿಬ್ರಿಯಂ ಪೊಸಿಷನ್ ಇದ್ರೆ ಮಾತ್ರ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಹೌದಾ ಮಕ್ಕಳೇ? ನೋಡಿ ಮಕ್ಕಳೇ, ವೆಯ್ಟ್ ಆಫ್ ದ ಸ್ಕೇಲ್ ಇಲ್ಲಿ ಆಕ್ಟ್ ಆಗ್ತಾ ಇದೆ. ಇದು ವೆಯ್ಟ್ ಆಫ್ ದ ಕಾಯಿನ್ಸ್ W' ಅಂತ ಹೇಳ್ಬೋದು. ಇದು ನಿಮಗೆ ಈ ರೀತಿ ಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಈ ಪಾಯಿಂಟ್ ಮೇಲೆ ನಿಮ್ಗೆ ಏನಂತ ಹೇಳ್ಬೋದು, ಇಲ್ಲಿ ಏನು ಟಾರ್ಕ್ ಆಕ್ಟ್ ಆಗುತ್ತೋ ಈ ಪಾಯಿಂಟ್ ನಲ್ಲಿ ಡ್ಯೂ ಟು ದಿಸ್ ಒನ್ ಅಂಡ್ ಡ್ಯೂ ಟು ದಿಸ್ ಒನ್ ಎರಡು ಈಕ್ವಲ್ ಆಗಿರಬೇಕು. ಹೌದಾ ಮಕ್ಕಳೇ? ಎಸ್, ದ ಟಾರ್ಕ್ ಆಕ್ಟಿಂಗ್ ಅಟ್ ದಿಸ್ ಪಾಯಿಂಟ್ ಓಕೆ ಫಾರ್ ರೊಟೇಷನಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀನಿ ಮಕ್ಕಳೇ. ಅದು ಕರೆಕ್ಟಾಗಿ ನಿಂತ್ಕೊಬೇಕಂದ್ರೆ ರೊಟೇಷನಲ್ ಈಕ್ವಿಲಿಬ್ರಿಯಂ ಇದ್ರೆ ಮಾತ್ರ ನಿಂತ್ಕೊಂಡು. ಹೌದಾ ಇಲ್ವಾ? ಫಾರ್ ರೊಟೇಷನಲ್ ಈಕ್ವಿಲಿಬ್ರಿಯಂ ಓಕೆ. ನೋಡಿ ಮಕ್ಕಳೇ, ಸ್ಕೇಲು ನಿಮಗೆ ಈ ರೀತಿ ಇಟ್ಕೊಂಡಿದ್ದೀವಿ ಅಂದರೆ ಎಲ್ಲೋ ಇಟ್ಕೊಂಡಿದ್ದೀವಿ ಅಂದರೆ ಅದೇನಾಗ್ಬಿಡುತ್ತೆ, ಒಂದು ಕಡೆ ಟಿಲ್ಟ್ ಆಗ್ಬಿಟ್ಟು ಬಿದ್ದೋಗ್ಬಿಡುತ್ತೆ. ಹೌದಾ? ಎಸ್, ಅದು ನಾವು ಕರೆಕ್ಟಾಗಿ ಪ್ಲೇಸ್ ಮಾಡಿದ್ರೆ ನಿಮಗೇನಾಗುತ್ತೆ, ಇಲ್ಲಿ ವೆಯ್ಟ್ ಆಫ್ ದ ಕಾಯಿನ್ಸ್ ಹಿಂಗೆ ಆಕ್ಟ್ ಆಗ್ತಿರುತ್ತೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಟಾರ್ಕ್ ಇದರಿಂದ ಏನು ಬರುತ್ತೋ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಇದ್ರ ಮುಖಾಂತರ ಏನು ಟಾರ್ಕ್ ಇರುತ್ತೋ ಅಷ್ಟೇ ಟಾರ್ಕು ಇಲ್ಲಿ ವೆಯ್ಟ್ ಆಫ್ ದ ಸ್ಕೇಲ್ ಈ ಕಡೆ ಆಕ್ಟ್ ಆಗ್ತಿದೆ. ಹೌದಾ? ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅವೆರಡು ನಿಮಗೆ ಏನಾಗಿರಬೇಕು, ದ ನೆಟ್ ಟಾರ್ಕ್ ಆಕ್ಟಿಂಗ್ ಆನ್ ದ ಬಾಡಿ ಮಸ್ಟ್ ಬಿ 0 ಅಟ್ ದ ಟೈಮ್ ದ ಬಾಡಿ ಇಸ್ ಸೆಟ್ ಟು ಬಿ ಇನ್ ರೊಟೇಷನಲ್ ಈಕ್ವಿಲಿಬ್ರಿಯಂ. ಅದನ್ನೇ ಇಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ. ವೆಯ್ಟ್ ಆಫ್ ದ ಸ್ಕೇಲ್ ಓಕೆ, ಏನಂತ ಹೇಳ್ಬೋದು, ವೆಯ್ಟ್ ಆಫ್ ದ ಸ್ಕೇಲ್ m ಇಂಟು g, ಮಾಸ್ ಆಫ್ ದ ಸ್ಕೇಲ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇಲ್ಲಿರೋ ಡಿಸ್ಟೆನ್ಸ್ ಮಕ್ಕಳೇ, ಮೊದಲು 50 ಸೆಂಟಿಮೀಟರ್ಲಿ ಇತ್ತು, ಇವಾಗ ಎಷ್ಟಿದೆ ಇದು ನಿಮ್ಗೆ ಇಲ್ಲಿಗೆ 45 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಹೌದಾ ಮಕ್ಕಳೇ? ಓಕೆ, 50ಯಲ್ಲಿ 45 ಹೋಯ್ತು ಅಂತ ನಿಮ್ಗೆ ಎಷ್ಟು ಉಳಿತು? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಹಂಗೆ ಅಲ್ಲಿ ಮಕ್ಕಳ ನಾವು ಎಲ್ಲರೂ ಸೆಂಟಿಮೀಟರ್ ಹೇಳೋಣ. ಇವಾಗ ನೋಡಿ, ಇದು ಪಾಸಿಟಿವ್ ತೊಗೊಂಡಿರ ಅಂದ್ರೆ ಇದೇನಾಗಬೇಕು, ನೆಗೆಟಿವ್ ಡಿಸ್ಟೆನ್ಸ್ ಮೈನಸ್ ಓಕೆ ವೆಯ್ಟ್ ಆಫ್ ದ ಕಾಯಿನ್ಸ್. ಎಷ್ಟು ಕಾಯಿನ್ಸು? 2 ಕಾಯಿನ್ಸ್ ಇದೆ. ಹೌದಾ? ವೆಯ್ಟ್ ಆಫ್ ದ ಈಚ್ ಕಾಯಿನ್ 5 ಗ್ರಾಮ್ಸ್. ಓಕೆ, ಏನು ಸರ್ ಗ್ರಾಮಲ್ಲಿ ಇಡ್ತೀರಂತಂದ್ರೆ ಮಾಸ್ ಆಫ್ ದ ಸ್ಕೇಲು ಗ್ರಾಮಲ್ಲೇ ಬರುತ್ತೆ. ಓಕೆ, ಅರ್ಥ ಆಯ್ತಾ ಮಕ್ಕಳ? 5 ಗ್ರಾಮ್ಸ್. ನಾನು ಎರಡನ್ನೂ ಸೇರಿಸಿ 10 ಗ್ರಾಮ್ಸ್ ಅಂತ ತೊಗೊಂಡಿದ್ದೆ. ಇಲ್ಲಿ ನಾವು ಒಂದೊಂದು ಕಾಯಿಂದು ಅಂತ ಹೇಳ್ಬಿಟ್ಟು 2 ಕಾಯಿನ್ ಇದೆ, ಒಂದು ಕಾಯಿಂದು 5 ಗ್ರಾಮ್ಸ್ ಇಂಟು 9.8. weight of the coins is acting in the downward direction. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಹೌದಾ ಮಕ್ಕಳೇ? ಇವಾಗ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಇಲ್ಲಿಂದ 45 ಇದೆ, -12. ಹೌದಾ ಮಕ್ಕಳೇ? 45 - 12 ಅಂತಂದ್ರೆ ಎಷ್ಟಾಗುತ್ತೆ? 3. 45 ನಲ್ಲಿ 12 ಹೋಯ್ತು. 45 - 12 ಓಕೆ ವಿಲ್ ಗೆಟ್ 33. ಹೌದಾ? Yes, substitute that one, 33, that is equal to 0. ಓಕೆ, ಪ್ರಾಬ್ಲಮ್ ತುಂಬ ಈಸಿ ಆಗಿರುತ್ತೆ ಮಕ್ಕಳೇ, ಆದರೆ ಅರ್ಥ ಮಾಡ್ಕೊಂಡು. ಇವಾಗ ನಮಗೆ ನೋಡಿ ಮಾಸ್ ಆಫ್ ದ ಸ್ಕೇಲ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಜಿ ವ್ಯಾಲ್ಯೂ ನಿಮಗೆ 9.8. ಈ ಎಂಟೈರ್ ಪಾರ್ಟ್ನ ನೀವು ಶಿಫ್ಟ್ ಮಾಡಿಬಿಡಿ. ಓಕೆ, m ಇಂಟು 9.8 into 5 that is equal to okay 2 into 5 next to 9.8 into 33. ಎಂಟರ್ ಆನ್ಸರ್ ಪಾಸಿಟಿವ್ ಆಯಿತು ನೋಡಿ. 5 get cancelled teacher, 9.8 get cancelled teacher. mass of the scale 2 into 33 66. ನಾವು ಮಾಸ್ನ ಗ್ರಾಫ್ನ ತಗೊಂಡಿದ್ವಿ ಕಾಯಿಸ್ನಲ್ಲಿ, ಇಲ್ಲೂ ಅಷ್ಟೇ ಮಾಸ್ ಆಫ್ ದ ಸ್ಕೇಲ್ 66 ಗ್ರಾಮ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಈಸಿ ಇದೆ ಮಕ್ಕಳೇ ಪ್ರಾಬ್ಲಮ್ಮು.